ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ನಿಮಗೆ ಊರಿನಿಂದ ಹೊಸ ಟಿಪ್ಸ್ ಕೊಡ್ತಾ ಇದ್ದೀನಿ. ಮೊನ್ನೆ ನಾನು ಊರಿಗೆ ಹೋಗಿದ್ದೆ, ಹೊಸ ಇದು ತೊಗೊಂಬಂದಿದ್ದೆ, ಬಾಳೆದಿಂಡು. ಇದ್ರ ಹೆಲ್ಪು ನೀವು ಕಟ್ ಮಾಡಿ ಬಿಸಾಕ್ಬಿಡ್ತೀರ. ಆದರೂ ಇದರಲ್ಲಿ ನೀವು ಮೋಸ್ಟ್ಲಿ ಜನ ಪ್ಲಾಸ್ಟಿಕ್ ಯೂಸ್ ಮಾಡ್ತೀರ. ಸೊ ಅವಾಯ್ಡ್ ಪ್ಲಾಸ್ಟಿಕ್, पेड़ लगाओ धरती बचाओ. This slogan you have to remember. ಹೇಗೆ ದೋಸೆ ಮಾಡಬಹುದು? ಫಸ್ಟ್ ದೋಸೆ, ಇದರಿಂದ ದೋಸೆ ಮಾಡ್ಬೋದು. ಆವಾಗ ಬೇರೆದು. ಸೊ ಗೈಸ್, ಗ್ಯಾಸ್ ಆನ್ ಮಾಡ್ಬೇಕು, ಮಾತ್ರ ಚಿಕ್ಕವರು ಬರಬಾರ್ದು. ಹುಷಾರಾಗಿ ಹಾಕ್ಬೇಕು. ಸ್ವಲ್ಪ ಹುಷಾರು ಗೈಸ್, ಕೈಗೆ ಸುಟ್ಕೊಂಡ್ಬಿಟ್ರೆ ಆಮೇಲೆ. ಸೊ ಗೈಸ್, ಪ್ಯಾನ್ ಕುಕ್ ಆದ ತಕ್ಷಣ ಇದನ್ನು ಜಸ್ಟ್ ಇಷ್ಟಪ್ಪ ಹಾಕ್ಕೊಂಬಿಡಿ. ಲಿಮಿಟೆಡ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದು ಫುಲ್ ಹಿಡಿಬೇಕು. ಇದು ಸುಟ್ಟೋಗುತ್ತೆ, ಆದರೂ ಏನೂ ಆಗಲ್ಲ, ಈಸಿ ಆಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆಯಿಲ್. ಇದು ತುಂಬ ಬೆಸ್ಟ್ ಆಗುತ್ತೆ, ದೋಸೆ ಒಯ್ಯೋಕ್ಕೆ ಈಸಿ ಆಗುತ್ತೆ ಲೇಡೀಸ್ಗೆಲ್ಲ. ಇದು ರೌಂಡ್ ಮಾಡ್ಬೋದು. ಆಮೇಲೆ ಎಣ್ಣೆ ಖರ್ಚು ತುಂಬ ಕಡಿಮೆ ಇದು. ಸೊ ಎಲ್ಲರೂ ಮನೆಯಲ್ಲಿ ಇದು ಬಿಸಾಕ್ತಾರಲ್ಲ, ಇದನ್ನ ಯೂಸ್ ಮಾಡ್ಕೋಬೋದು. ಆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕಿಂತ ಇದನ್ನ ಮೇಯ್ನಾಗಿ ಯೂಸ್ ಮಾಡ್ಬೋದು. ಇದನ್ನ ಹೀಗೆ ಇಟ್ಕೊಂಡು ಆರಾಮಾಗಿ ಸ್ವಲ್ಪ ಎಣ್ಣೆ ಸಾಕು, ಇಡೀ ಸುತ್ತಾಗುತ್ತೆ. ಆಮೇಲೆ ಆರಾಮಾಗಿ ದೋಸೆ ಹೊಯ್ಕೊಬೋದು. ಆಮೇಲೆ ದೋಸೆ ಬೇಗ ಅಷ್ಟು ಅಬ್ಸರ್ವ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋಗೂ ಅಷ್ಟೇ. ನೆಕ್ಸ್ಟ್ ಟಿಪ್ಪಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮರಿಬೇಡಿ. ನೆಕ್ಸ್ಟ್ ಇನ್ನ ಅಮೇಝಿಂಗ್ ಫ್ಯಾಕ್ಟ್ಸ್ ವಿಡಿಯೋ ಬೇಕಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ನೋಟಿಫಿಕೇಶನ್ ಎಲ್ಲ ಆನ್ ಇರಬೇಕು, ಆವಾಗನೇ ನಾವು ಮಾಡೋದು. ಸೊ ಥ್ಯಾಂಕ್ ಯು ಗೈಸ್, ಎಲ್ಲರಿಗೂ ವೆಲ್ಕಮ್.